ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮಹಾರಾಷ್ಟ್ರ ಶೇಕಡ 63, ಜಾರ್ಖಂಡ್ ಶೇಕಡ 68ರಷ್ಟು ಮತದಾನ. ಪಾರ್ಲಿ, ಬೀಡ್ ಜಿಲ್ಲೆಯ ಕೆಲವೆಡೆ ಸಣ್ಣ ಪ್ರಮಾಣದ ಹಿಂಸಾಚಾರ. 23ರಂದು ಮತ ಎಣಿಕೆ. ಗ್ರಾಮೋದ್ಧಾರಕನಿಗೆ ಕನ್ನಡ ತೇರೆಳೆಯುವ ಭಾಗ್ಯ. ಸಮ್ಮೇಳನದ ಸರ್ವಾಧ್ಯಕ್ಷತೆ ಹೊತ್ತ ಚಿಕ್ಕಮಗಳೂರು ಜಿಲ್ಲೆಯ ಮೊದಲ ಸಾಧಕ ಗೋರು ಚನ್ನಬಸಪ್ಪ. ಗಗನಯಾನದ ರಾಕೆಟ್ ಜೋಡಣೆ 2025ಕ್ಕೆ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ಇಸ್ರೋ ಅಧ್ಯಕ್ಷ ಘೋಷಣೆ. ಮಕ್ಕಳ ಸಾಮರ್ಥ್ಯ ಪತ್ತೆ ಹಚ್ಚಲು ಬಂದಿದೆ ಸ್ಕಿಲ್ ಕಾರ್ಡ್. ಟೆಕ್ ಶೃಂಗಸಭೆಯ ಮಳಿಗೆಯಲ್ಲಿ ಆಪ್ ಪ್ರದರ್ಶನ. ಹಾಕಿಯಲ್ಲಿ ಭಾರತವೇ ಸಾರ್ವಭೌಮ. ಮಹಿಳಾ ಏಷ್ಯನ್ ಚಾಂಪಿಯನ್ಶಿಪ್ ಗೆದ್ದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಕ್ಫ್ ಇಂದು ನಾಳೆ ಬಿಜೆಪಿ ಪ್ರತಿಭಟನೆ. ರಾಜ್ಯದ ರೈತರು ಸರ್ಕಾರಿ ಜಮೀನುಗಳಿಗೆ ವಕ್ಫ್ ನೋಟಿಸ್. ಇಂದು ರಾಜ್ಯಾದ್ಯಂತ ಪ್ರತಿಭಟನೆ. ದೆಹಲಿಯಲ್ಲಿ ಮಾಲಿನ್ಯ. ಶೇಕಡ 50ರಷ್ಟು ಸರ್ಕಾರಿ ಸಿಬ್ಬಂದಿಗೆ ಮನೆಯಿಂದಲೇ ಕೆಲಸ. ದೇಶವ್ಯಾಪಿ 5.8 ಕೋಟಿ ನಕಲಿ ಬಿಪಿಎಲ್ ಕಾರ್ಡ್ ರದ್ದು. ಕೇಂದ್ರ ಆಧಾರ್ ವೆರಿಫಿಕೇಷನ್, ಇಕೆವೈಸಿ ಮೂಲಕ ಪತ್ತೆ. ಇನ್ಫೋಸಿಸ್ಗೆ ಕರ್ನಾಟಕದ ಐಟಿ ರತ್ನ ಪುರಸ್ಕಾರ. ಉದ್ಯಮಿಗಳಿಂದಾಗಿ ಸಮಾಜಕ್ಕೆ ತಂತ್ರಜ್ಞಾನದ ಲಾಭ. ಎಂಬಿ ಪಾಟೀಲ್. ಕರ್ನಾಟಕಕ್ಕೆ ರಜತ ತಂದಿದ್ದ ಧಾರವಾಡದ ಹುಡುಗಿ ಅದಿತಿ. 2ನೇ ಅಸ್ಮಿತಾ ಟೈಕ್ವಾಂಡೋ ರಾಷ್ಟ್ರೀಯ ಲೀಗ್.